ಯುಗಾದಿ ಹಬ್ಬದ ಹಿನ್ನೆಲೆ ತುಮಕೂರಿನಲ್ಲಿ ಹೂ ಹಣ್ಣು ಖರೀದಿ ಜೋರು. ಬೆಲೆ ಏರಿಕೆ ನಡುವೆಯೂ ಹಬ್ಬದ ತಯಾರಿ. ನಾಳೆ ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ಹಾಡಿನಂತೆಯೇ ನಾಡಿನ ಜನ ಯುಗಾದಿ ಹಬ್ಬದ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಸಜ್ಜಾಗಿದ್ದಾರೆ. ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಜನರಲ್ಲಿಯೂ ಯುಗಾದಿಯ ಸಂಭ್ರಮ ಮನೆ ಮಾಡಿದ್ದು, ಬೆಲೆ ಏರಿಕೆಯ ಬಿಸಿಯ ನಡುವೆಯೂ ಹೊಸ ಮನ್ವಂತರವನ್ನ ಸ್ವಾಗತಿಸಲು ಸಕಲ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಯುಗ ಕಳೆದರೂ ಯುಗಾದಿ ಮತ್ತೆ ಬರುತ್ತಿದೆ ಎಂಬಂತೆ ಜಿಲ್ಲೆಯಾದ್ಯಂತ ಸಂಭ್ರಮಾಚರಣೆ ಬಹಳ ಜೋರಾಗಿರುವಂಥದ್ದು. ನಾಳೆ ಏನು ಯುಗಾದಿ ಹಬ್ಬ ಇರೋದರಿಂದ ಈಗಾಗಲೇ ಅಂತರ್ಸ್ಥಳೀಯ ಮಾರುಕಟ್ಟೆಯಲ್ಲಿ ಜನ ಜಾತ್ರೆ ಸೇರಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಅಂತರ್ಸ್ಥಳೀಯ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ. ಏನು ಇಲ್ಲಿನ ಬೆಲೆ ಎಷ್ಟಿದೆ, ಗ್ರಾಹಕರನ್ನಾಗಿರೋದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದನ್ನು ಮಾತಾಡಿಸ್ತಾ ಹೋಗೋಣ. ಎಷ್ಟಿದೆ ಬೆಲೆ, ನಾಳೆ ಯಾವ ರೀತಿ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡಿಸ್ತಾ ಹೋಗೋಣ. ಹಬ್ಬದ ವ್ಯಾಪಾರ ಏನಿಲ್ಲ, ಹೆಂಗೈತನ? ಎಲ್ಲ ಸುಮಾರಣ, ಏನು ಹೇಳ್ಕೊಳೋ ಥರ ಏನಿಲ್ಲ. ನಮ್ಮದೇನು ಅಷ್ಟೊಂದು ವ್ಯಾಪಾರ ಆಗಲ್ಲ. ಸಣ್ಣ ಪುಟ್ಟ ತರಕಾರಿ ಅವು ಇವು ಹೋಗ್ತವೆ. ಹೂವು ಏನು ಒಂದು ಮಾರು ತಗೊಂಡು ಮನೆಗೆ ಆರಾಮಾಗಿ ಪೂಜೆ ಮಾಡ್ಕೊಂಡು ಇರ್ತಾರೆ ಅಷ್ಟೇ. ಯುಗಾದಿಯಲ್ಲಿ ಏನು ಹೇಳೋ ಥರ ಏನಿಲ್ಲ. ಹಬ್ಬದ ರೇಟ್ ಹೆಂಗೈತೆ? ರೇಟು ಅಣ್ಣ ಪರವಾಗಿಲ್ಲ, ಒಂದು ಸ್ವಲ್ಪ ಡಿಮ್ಯಾಂಡ್ ಆಗೈತೆ. ಮಾರೆಲ್ಲ ಒಂದು 200-300 ಇರುತ್ತಣ್ಣ. ಸಾವಂತಿಗೆ ಜಾಸ್ತಿ ಆಗೈತೆ ಸ್ವಲ್ಪ. ಇಷ್ಟು ದಿನ ಎಲ್ಲ ಕಮ್ಮಿ ಇತ್ತು, ಎಲ್ಲ ಕಸ ಪಸ ಹೂವು ಇವು ಎಷ್ಟು ಹೂವು ಎಲ್ಲ ಹಾಳಾಗಿ ಹೋಗ್ಬಿಟ್ಟವೆ. ಏನು ವ್ಯಾಪಾರನೇ ಇಲ್ಲ ಇಷ್ಟು ದಿನ. ಇನ್ಮೇಲೆ ಇದೊಂದು ಸ್ವಲ್ಪ ಸುಮಾರಾಗಿ ಆಗುತ್ತೆ. ಎಸ್ ವೀಕ್ಷಕರ, ನಾಳೆ ಯುಗಾದಿ ಹಬ್ಬದ ಹಿನ್ನೆಲೆ ಇವತ್ತು ತುಮಕೂರಿನ ಹೊರ ವಲಯದಲ್ಲಿರುವ ಅಂತರಸ್ನಳ್ಳಿ ಮಾರುಕಟ್ಟೆ ಜಾತ್ರೆಯಂತಾಗಿ ಬದಲಾಗಿತ್ತು. ಸುಡು ಬಿಸಿಲಿನ ನಡುವೆಯೂ ನಗರದ ಜನರು ಹೂ ಹಣ್ಣುಗಳನ್ನ ಖರೀದಿಸಲು ಮುಗಿಬಿದ್ದಿದ್ರು. ಹೀಗಾಗಿ ಅಂಗಡಿ ಮುಂಗಟ್ಟುಗಳು ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ವು. ಕೇವಲ ನಗರದಿಂದ ಮಾತ್ರವಲ್ಲ, ಜಿಲ್ಲೆಯ ಬೇರೆ ಬೇರೆ ಊರು ಹಳ್ಳಿಗಳಿಂದಲೂ ಆಗಮಿಸಿ ಹಬ್ಬದ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ರು. ಡಿಮ್ಯಾಂಡ್ ಇದೆ ಹೂವುಗಳು ಎಲ್ಲ. ಹಬ್ಬ ಅಂತ ಹೇಳಿ ಎಲ್ಲ ರೇಟ್ಗಳಾಗ್ಬಿಟ್ಟಿದೆ. 200-250 ರೂಪಾಯಿ ಕೆಜಿ ಹೂವುಗಳಾಗಿದೆ. ವ್ಯಾಪಾರ ನೋಡ್ರೆ ಇಲ್ಲಿ ಸುಮಾರೇನೆ 300-400 ರೂಪಾಯಿ ತನಕ ಹೋಗ್ತಾ ಇದೆ. ಹೂವಿನ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಯಾವ ಥರ ಇರುತ್ತೆ ಅಂತ. ಹೂವು ಚೆನ್ನಾಗಿರೋವೆಲ್ಲ ಡಿಮ್ಯಾಂಡು, ಸುಮಾರದೆಲ್ಲ ಕಮ್ಮಿ ರೇಟ್ ಇರುತ್ತೆ. 200 ಮೇಲೆ 250ರಿಂದ 300-350-400 ತನಕ ಆಗಿದೆ. ಎಲ್ಲ ರೇಟ್ಗಳಿದೆ ಹೂವುಗಳು. ಯುಗಾದಿ ಏನು ಜನ ಏನು ಕಮ್ಮಿನೇ. ಏನಂದರೆ 1ನೇ ತಾರೀಕು ಬಂದಿರಲಿಲ್ಲ, ಹಂಗಾಗಿ ಹಿಂದೆ ಬಂದ್ಬಿಡ್ತಲ್ಲ, ಸಂಬಳಗಳು ಆಗಿಲ್ವಲ್ಲ, ಅದರಿಂದ ವ್ಯಾಪಾರಗಳು ಕಮ್ಮಿಗಳಿವೆ. ಹಂಗಾಗಿ ಮಾವು ಮತ್ತು ಬೇವಿನ ಸೊಪ್ಪನ್ನ ತಂದು ರಸ್ತೆ ಬದಿಗಳಲ್ಲಿ ರಾಶಿ ಹಾಕಿ ಮಾರಾಟ ಮಾಡುವ ದೃಶ್ಯ ಕಂಡುಬಂತು. ಇವುಗಳ ಖರೀದಿ ಕೂಡ ಜೋರಾಗಿತ್ತು. ಜೊತೆಗೆ ಹಬ್ಬದ ಹಿನ್ನೆಲೆಯಲ್ಲಿ ಹೂವಿಗೆ ಬೇಡಿಕೆ ಹೆಚ್ಚಾಗಿತ್ತು. ಕನಕಾಂಬರ, ಮಲ್ಲಿಗೆ, ಗುಲಾಬಿ, ಸುಗಂಧರಾಜ, ಸೇವಂತಿಗೆ ಸೇರಿದಂತೆ ಹೂವಿನ ದರಗಳು ಗಗನಕ್ಕೇರಿದ್ದು, ಬೆಲೆ ಏರಿಕೆಯ ನಡುವೆಯೂ ಗ್ರಾಹಕರು ಹೂ ಹಣ್ಣುಗಳನ್ನು ಖರೀದಿಸಿದ್ರು. ರೂಪಾಯಿಗಿದೆ ರೈತರಿಗೆ ಬರೇನೇನೆ. ರೈತರಿಗೆ ಪರವಾಗಿಲ್ಲ, ಈ ತಗೊಂಡವ್ರಿಗೆ ಮಾತ್ರ ಬರೇ ಏನೇ 4-4.5 ಸಾವಿರ ರೂಪಾಯಿ ಸವಂತಿಗೆ ಇದೆ. 2.5-3.5 ಸಾವಿರ ರೂಪಾಯಿ ಬಟನ್ಸ್ ಆಗಿದೆ. ಬಿಡುವೆಲ್ಲ 250-300 ರೂಪಾಯಿ ತನಕ ಆಗಿದೆ. ನಾವು ಸರ್ ಬಿಡುವ ತಗೊಂಡು 300 ರೂಪಾಯಿ 280 ರೂಪಾಯಿ ತಗೊಳೋರಿಗೆ ಬರೇ. ರೈತರಿಗೆ ಪರವಾಗಿಲ್ಲ, ಇಷ್ಟು ದಿವಸ ಒಂದು ಸ್ವಲ್ಪ ಕಮ್ಮಿ ಇತ್ತು. ಈ ಹಬ್ಬಕ್ಕೆ ಒಳ್ಳೆ ಸಂತೋಷ ಆಗ್ತಿದೆ. ಹ್ಞೂ ಸರ್, ಹೊಡೆತ ಬಿದ್ದಿದೆ. ತಗೊಳೋರಿಗೆ ಹೊಡೆತ ಬಿದ್ದಿದೆ. ರೈತರು ಪರವಾಗಿಲ್ಲ, ರೈತರಿಗೆ ಅನುಕೂಲ ಆಗ್ತಾಯಿದೆ. ರೈತರು ಚೆನ್ನಾಗೆಲ್ಲ ಬದುಕೊಂಡ್ರು, ರೈತರಿಗೆ ಸಮಸ್ಯೆ ಇಲ್ಲ. ಈಗ ಹಬ್ಬ ಉಣ್ಣೆ ಮಾಡೋರಿಗೆ ದುಬಾರಿ ಆಗೋಯ್ತು ಸ್ವಲ್ಪ ರೈಟ್ ಅಷ್ಟೇ. ಬಿಟ್ಟರೆ ಎಲ್ಲ ಈಗ ದಾರ ಕೇಳಿ 150 ರೂಪಾಯಿ ಹಾರ. ಈಗ ಹಬ್ಬ ಮಾಡೋರು ಸ್ವಲ್ಪ ದುಬಾರಿ ಆಯಿತು, 20-30 ರೂಪಾಯಿ ದುಬಾರಿ ಆಯಿತು. ಹಳ್ಳಿಯವರಿಗೆಲ್ಲ ರೈತರುಗಳು ಭಾಳ ಸಂತೋಷವಾಗಿರ್ತಾರೆ ಈ ವರ್ಷ, ಯಾಕಂದರೆ ಒಳ್ಳೆ ಹೂವು ಒಳ್ಳೆ ರೇಟ್ ಆಯ್ತಲ್ಲ. ಇನ್ನು ಯುಗಾದಿ ಹಬ್ಬದಂದು ಉಡ್ದಾರ ಧರಿಸುವುದು ಕೂಡ ವಾಡಿಕೆ. ಹೀಗಾಗಿ ಉಡ್ದಾರದ ಮಾರಾಟದ ದೃಶ್ಯವೂ ಕಂಡುಬಂತು. ಒಟ್ನಲ್ಲಿ ತುಮಕೂರಿನ ಅಂತರಸ್ನಳ್ಳಿ ಮಾರುಕಟ್ಟೆಯಲ್ಲಿ ಯುಗಾದಿ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿತ್ತು. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟು ದಿನ ನಮಗೆ ಮಾರಾಟ ಮಾಡೋದು ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಅಂದರೆ ಬೆಲೆಯಲ್ಲಿ ಒಂಥರ ಕಮ್ಮಿ ಇತ್ತು ಬೆಲೆ. ಆದರೆ ಈಗ ಯುಗಾದಿ ಹಬ್ಬ ಇರೋದ್ರಿಂದ ಸಾಕಷ್ಟು ಬೆಲೆ ಹೆಚ್ಚಾಗಿದೆ ಅಂತ ಇಲ್ಲಿನ ಮಾರಾಟಗಾರ ಹೇಳ್ತಿರುವಂಥದ್ದು. ಇಲ್ಲಿನ ಗ್ರಾಹಕರು ಯುಗಾದಿ ಹಬ್ಬ ಇರೋದ್ರಿಂದ ಹೂವಿನ ಬೆಲೆ ಆಗಿರ್ಬೋದು, ಹಣ್ಣಿನ ಬೆಲೆ ಆಗಿರೋದು 200ಕ್ಕೂ ಗಡಿ ದಾಟಿದೆ ಅಂತ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ.